ಭಾಳ ವರ್ಷಗಳಿಂದ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಸತ್ಯಸ್ವಾಮಿಗಳ ಆಸೆ ಪಟ್ಟಾಗಿ ನಾಗ ಪಂಚಕ್ರಮ ದೇವಸ್ಥಾನ ಸ್ಥಾಪನೆ ಮಾಡೋದಂತ ಭಾಳ ಪ್ರಯತ್ನಗಳ ನಂತರ ಆ ಕಾರ್ಯ ಇವತ್ತು ನೆರವೇರಿದೆ. ನಮ್ಮ ಮುಜರಾಯಿ ಇಲಾಖೆ ಮಾನ್ಯ ಮಂತ್ರಿಗಳು
ರಾಮನಗರ ದೇವರ ಸಹಾಯದಿಂದ ಮತ್ತು ಮಂಜುನಾಥ ರೆಡ್ಡಿ ಅವ್ರ ಸಹಾಯದಿಂದ ಇವತ್ತು ನೆರವೇರಿದೆ. ಭಾಳ ವಿಜೃಂಭಣೆಯಿಂದ ನೆರವೇರಿದೆ. ಸೊ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು, ಕಾರ್ಯಕರ್ತರು, ಅಧ್ಯಕ್ಷರು ಎಲ್ಲರಿಗೂ ನನ್ನ ಕಡೆಯಿಂದ ವಂದನೆ. ಯಾವ್ದಾವ್ದು ದೇವರುಗಳು ಇದೆ ಸರ್? ನಾಗ ಬನಶಂಕರಮ್ಮ ಮುಖ್ಯವಾಗಿ ಇವತ್ತು, ಅದ್ರ ಜೊತೆಲಿ ನಾವು ಅಣ್ಣಮ್ಮ ತರಿಸಿದ್ದೀವಿ, ಮತ್ತು ನಾಗದೇವತೆ ಇದೆ ತರಿಸಿದ್ದೀವಿ, ಮತ್ತು ಕಾಳಿಕಾಂಬ ದೇವಿ ತರಿಸಿದ್ದೀವಿ. ಎಲ್ಲ ದೇವರುಗಳು ನಿನ್ನೆ ಮೆರವಣಿಗೆ ಎಲ್ಲ ಆಗಿ ಭಾಳ ವಿಜೃಂಭಣೆಯಿಂದ ನಿನ್ನೆಯಿಂದ ನಡೀತಾ ಇದೆ. ನಿನ್ನೆ ಕಳಸ ಸ್ಥಾಪನೆ ಮತ್ತು ಇವತ್ತು ಹೋಮ, ಕುಂಭಾಭಿಷೇಕ ಎಲ್ಲ ನೆರವೇರಿದೆ. ಮಹಾಮಂಗಳಾರತಿಗೆ ರೆಡಿ ಮಾಡ್ತಾ ಇದ್ದಾರೆ. ಮಹಾಮಂಗಳಾರತಿ ಆಗಿದ ತಕ್ಷಣ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಅನ್ನದಾನ ಪ್ರಸಾದ ವಿನಿಯೋಗ ಇದೆ. ಪ್ರತಿಯೊಬ್ಬರೂ ಪ್ರಸಾದ ಸ್ಪೀಕರ್ ತಗೋಬೇಕಾಗುತ್ತೆ. ದೇವಿ ಕೃಪೆ ಎಲ್ಲರಿಗೂ ಇರಲಿ. ಹೇಳಿ ಸರ್, ಇವತ್ತು ಉದ್ಘಾಟನೆ ಆಗಿದೆ ಅದ್ದೂರಿಯಿಂದ. ಮೊದಲನೇದಾಗಿ ಎಲ್ಲ ನಮ್ಮ ಭಕ್ತಾದಿಗಳಿಗೆ ನಮಸ್ಕಾರ. ನಾವು ಬಿ ಟಿ ಎಮ್ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ನಮ್ಮ ವಾರ್ಡ್ ಅಧ್ಯಕ್ಷರ BBMP ಮಾಜಿ ಪೌರರಾದ ಮಂಜುನಾಥ ರೆಡ್ಡಿ ಅವರು, ಮತ್ತು ನಮ್ಮೆಲ್ಲ ಸಂಬಂಧಿಕರು, ನಮ್ಮ ಅಣ್ಣ ತಮ್ಮದಿರು, ನಮ್ಮ ಎಲ್ಲ ಅಕ್ಕ ತಂಗಿದಿರು, ನಮ್ಮ ನಾಗಮ್ಮ ದೇವಸ್ಥಾನ ಭಕ್ತಾದಿಗಳು ಎಲ್ಲರ ಆಶೀರ್ವಾದದಿಂದನೂ ನಾವು ಸಂಕಲ್ಪ ಮಾಡಿದಂಥ ಬನಶಂಕರಮ್ಮನ ವಿಗ್ರಹ ಮಾಡಬೇಕು, ಬನಶಂಕರಮ್ಮನ ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದೆ. ಆ ಸಹಕಾರ ಕೊಟ್ಟಿದ್ದಕ್ಕೆ ಒಂದು ಉದಾಹರಣೆ ಅಂದರೆ ಆ ತಾಯಿ ಬಂದು ನೆಲೆಸಿರೋಂಥದ್ದು. ಇವತ್ತು ಅದ್ರ ಬಗ್ಗೆ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನನಗೆ. ದೇವಸ್ಥಾನಕ್ಕಿಂತ ಪುಣ್ಯಕ್ಷೇತ್ರ ಆಗಬೇಕು ಅನ್ನೋ ಇದೊಂದು ಅಭಿಲಾಷೆ ಇಟ್ಕೊಂಡಿದ್ದೀನಿ. ಪುಣ್ಯಕ್ಷೇತ್ರ ಮಾಡೋದಕ್ಕೆ ಎಲ್ಲ ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು ಎಲ್ಲರೂ ಸಹಕಾರ ಕೊಡಬೇಕು. ಈ ದೇವಸ್ಥಾನಕ್ಕಿಂತನೂ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಆಸೆ ಇದೆ. ಅದನ್ನು ಮಾಡಿಕೊಡ್ಬೇಕು. ಎಲ್ಲರೂ ಒಂದು ಆಡಂಬರ ಇಲ್ಲ, ಅನಾಚಾರ ಇಲ್ಲ, ಬೇರೆ ದೇವರೊಂದೇ. ಆ ದೇವರೊಂದನ್ನು ನಂಬ್ಕೊಬೇಕು. ಎಲ್ಲ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ.